ಹಲೋ ಎವ್ರಿವನ್, ದಿಸ್ ಇಸ್ ಮಧುಕುಮಾರ್ ನಾಗರಾಜ್. ಇವತ್ತಿನ ಟ್ರೇಡ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಕ್ ಬಂದಿದ್ದೀನಿ. ನಾನು ನೆನ್ನೆ ಹೇಳ್ದಂಗೆ ಕಂಟಿನ್ಯೂಸ್ ಕನ್ಸಾಲಿಡೇಷನ್ ಹೋಗಕ್ ಆಗ್ತಿರಲ್ಲ, ಸ್ವಲ್ಪನಾದ್ರೂ ಟ್ರೆಂಡಿಂಗ್ ಬರಬೇಕು. ಇವಾಗ ನೋಡಿ, ಕಂಟಿನ್ಯೂಸ್ 4 days ಕನ್ಸಾಲಿಡೇಷನ್ ಹೋಗ್ತಾ ಇತ್ತು. ಸೊ ಈಗ ನೆನ್ನೆನು ಕನ್ಸಾಲಿಡೇಷನ್, ಕಂಟಿನ್ಯೂಸ್ ಕನ್ಸಾಲಿಡೇಷನ್ ಹೋದಾಗ ಆಬ್ವಿಯಸ್ಲಿ ಬ್ರೇಕ್ಔಟ್ ಆಗ್ಲೇಬೇಕು. ಒಂದ್ ಟ್ರೆಂಡ್ ಅಂತ ಕ್ರಿಯೇಟ್ ಆಗಿ, ಯಾಕಂದ್ರೆ ಆಬ್ವಿಯಸ್ಲಿ ನೋಡಿ ಎಡಿಟೈಲ್ ಅಂತ ಟಾಸ್ ಮಾಡ್ತಾ ಇದ್ದಾರೆ. ಕಂಟಿನ್ಯೂಸ್ ಆಗಿ ಟೇಲೇ ಬಿಡಲ್ಲ, ಕಂಟಿನ್ಯೂಸ್ ಆಗಿ ಎಡ್ಡೆ ಬಿಡಲ್ಲ. 10 times ಎಡ್ ಬಿದ್ರು 11th ಟೈಮ್ ಟೇಲ್ ಬೀಳಲೇಬೇಕು. ಹಾಗೆ 4 days ಸೈಡ್ ವೇಸ್ ಹೋದ್ಮೇಲೆ 5th ಡೇ ಒಂದ್ ಸ್ವಲ್ಪ ನಾರು ಟ್ರೆಂಡ್ ಆಗಬೇಕು. ಹಾಗೇನೆ ಬೆಳಗ್ಗೆ ಫಸ್ಟ್ ಅವರ್ ಟ್ರೆಂಡ್ ಆಗಿದೆ. ಸೊ ನಾನು ಇಲ್ಲಿ ಎಂಟ್ರಿ ತಗೊಂಡೆ. ಈ ಆಪ್ಷನ್ ಪ್ರೈಸ್ 33,100 ತಗೊಂಡೆ. 430 ಎಂಟ್ರಿ ಮಾಡಿದೆ. ಅದು ಲಿಟ್ರಲಿ 605 ವರ್ಗು ಹೋಯ್ತು. ನಾನು 530 ಏನೋ ಎಕ್ಸಿಟ್ ಮಾಡಿದೆ. 430 to 530 100 ಪಾಯಿಂಟ್ಸ್ ನನಗೆ ಗೇನ್ ಆಯಿತು. ಓವರ್ ಆಲ್ ಡೇ 10,000 ಪ್ರಾಫಿಟ್, 9,500 ರುಪೀಸ್ ಪ್ರಾಫಿಟ್ ಆಯಿತು. ಓಕೆ ಫೈನ್. ಕಂಟಿನ್ಯೂಸ್ ಆಗಿ ಲಾಸಸ್ ಫೇಸ್ ಮಾಡ್ತಾ ಇದ್ವಿ. ಕಂಟಿನ್ಯೂಸ್ ಆಗಿ ಲಾಸಸ್ ಆದಮೇಲೆ ಪ್ರಾಫಿಟ್ ಬರಲೇಬೇಕಲ್ವಾ. ಹಾಗೆ 430 ಇಂದ 530 ಬುಕ್ ಆಯಿತು. 100 ಪಾಯಿಂಟ್ಸ್, ಲಿಟ್ರಲಿ 150 ಪಾಯಿಂಟ್ಸ್ಗಿಂತ ಜಾಸ್ತಿ ಮೂವ್ಮೆಂಟ್ ಆಗಿ 100 ಪಾಯಿಂಟ್ಸ್ಗೆ ಕ್ಲೋಸ್ ಆಗಿದೆ. 70 ಪಾಯಿಂಟ್ಸ್ ಏನೋ ಮೂವ್ಮೆಂಟ್ ಆಯಿತು. ಬಟ್ ನಾನು 50 ಪಾಯಿಂಟ್ಸ್ ಟ್ರಯಲ್ ಮಾಡೋದ್ರಿಂದ ಹೇಗಾಯ್ತು, ಇಲ್ಲ ನಾನು ಟ್ರೆಂಡ್ ಪ್ರಿಡಿಕ್ಟ್ ಮಾಡಿದ್ರೆ ಆಬ್ವಿಯಸ್ಲಿ 170 150 ಪಾಯಿಂಟ್ಸ್ ನಾನು ಬುಕ್ ಮಾಡ್ಕೋಬೋದಾಗಿತ್ತು. ಬಟ್ ನಾನು ಸಿಸ್ಟಮ್ಯಾಟಿಕ್ ಆಗಿ ಫಾಲೋ ಮಾಡೋಕ್ಕೆ ಇಷ್ಟಪಡ್ತೀನಿ. ಐ ಶೋಡ್ ಯು, ಡಿಪ್ ಆದ್ಮೇಲೆ ಅಪ್ ಅಗೇನ್ ಡಿಪ್ಪು. ಇವಾಗ ಸ್ವಲ್ಪ ಅಪ್ ಆಗ್ತಿದೆ. ನಾಳೆ ನೋಡೋಣ ಏನಾಗುತ್ತೆ ಅಂತ. ಲಿಟ್ರಲಿ ನಿನ್ನೆಗೂ ಇವತ್ತಿಗೂ 5% ಕ್ಯಾಪಿಟಲ್ ಜಾಸ್ತಿ ಆಗಿದೆ. ಆಸ್ ಯೂಶುವಲ್ 100 ಪಾಯಿಂಟ್ಸ್ ಒಂದು ಓವರ್ ಆಲ್ ಡೇ ನಂದು ಸ್ಟಾಪ್ ಲಾಸ್. ಸೊ 100 ಪಾಯಿಂಟ್ಸ್ ರಿಕವರಿ ಆಯಿತು ಅಂದ್ರೆ ನನಗೆ ನೆಕ್ಸ್ಟ್ ಇನ್ನೂ ಒಂದು ಡೇಗೆ ನನಗೆ ಓವರ್ ಆಲ್ ಸ್ಟಾಪ್ ಲಾಸ್ ಇಟ್ಕೊಳ್ಳೋಕೆ ರೆಡಿ ಆಗಿರ್ತೀನಿ. ಸೊ ನಾವೇವಾಗ್ಲೂ ಸ್ಟಾಪ್ ಲಾಸ್ ಬಗ್ಗೆ ಕ್ಯಾಲ್ಕುಲೇಷನ್ ಮಾಡಬೇಕು. ಪ್ರಾಫಿಟ್ ಅಂತೂ ಮಾರ್ಕೆಟೇ ಕೊಡುತ್ತೆ. ಹಾಗಾಗಿ ನೋಡಿ, ಈಗ 100 ಪಾಯಿಂಟ್ಸ್ 103 ಪಾಯಿಂಟ್ಸ್ ಹೋಗಿತ್ತು. ನಿನ್ನೆ 16 ಪಾಯಿಂಟ್ಸ್ ಹೋಗಿತ್ತು. ಇವತ್ತು 100 ಪಾಯಿಂಟ್ಸ್ ಬಂತು. ಹೀಗೇನೆ ಈಕ್ವಿಟಿ ಕರ್ವ್ ವರ್ಕ್ ಆಗೋದು. ಅದು ಆಕ್ಚುಲಿ ಆಪ್ಷನ್ ಬೈಯಿಂಗ್ ಅಲ್ಲಿ ಯೂಶಲಿ ಯಾರು ಮೀನ್ಸ್ ಆಪ್ಷನ್ ಬೈಯಿಂಗ್ ಅಲ್ಲಿ ಈಕ್ವಿಟಿ ಕರ್ವ್ ಸ್ಮೂತ್ ಆಗಿ ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ. ಆಪ್ಷನ್ ಸೆಲ್ಲಿಂಗ್ ಅಲ್ಲಿ ಸ್ವಲ್ಪ ಬೆಟರ್ ಆಗಿ ಎಕ್ಸ್ಪೆಕ್ಟ್ ಮಾಡೋದು, ಬಟ್ ಆಪ್ಷನ್ ಬೈಯಿಂಗ್ ಅಲ್ಲಿ ಅದು ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಆಗೋದಿಲ್ಲ. ನನ್ನ ಡ್ರಾ ಡೌನ್ ನಾನು ನಿಮ್ಗೆ ತೋರಿಸಿರ್ಲಿಲ್ಲ. ಒಂದು ಲಾಟ್ಗೆ ಡ್ರಾ ಡೌನ್ ಲಿಟ್ರಲಿ 11,000 ಸಮಥಿಂಗ್ ವರೆಗೂ ಹೋಗಿದೆ. ಸೊ ಮಿನಿಮಮ್ 11,156 ಮೀನ್ಸ್ ನಿಮ್ಮ ಒಂದು ಕ್ಯಾಪಿಟಲ್ 50,000 ಕ್ಯಾಪಿಟಲ್ ಏನಿದೆ ಅದರಲ್ಲಿ 20 to 22% ಡ್ರಾ ಡೌನ್ ಹೋಗಿದೆ. 20 to 22 ಮೀನ್ಸ್ 40-50% ಡ್ರಾ ಡೌನ್ ಹೋಗುತ್ತೆ ಆಪ್ಷನ್ ಬೈಯಿಂಗ್ ಅಲ್ಲಿ. ಈಗ ನಾನು 1.5 ತಿಂಗಳಿಂದ ಫಾಲೋ ಮಾಡಿರೋದಕ್ಕೆ ಅದು ಒಂಥರ ಸ್ಮಾಲ್ ಡ್ರಾಡೌನ್ ಹೇಳ್ಬೋದು. ನನ್ನ ಟೆಸ್ಟಿಂಗ್ ಅಲ್ಲೂ ಅಷ್ಟೇ 16,000 ಸಮಥಿಂಗ್ ವರ್ಗು ಬಂದಿದೆ, ಅದಕ್ಕಿಂತ ಜಾಸ್ತಿ ಬಂದಿಲ್ಲ. ನೋಡೋಣ, 16 to 20,000 ಲೈವ್ ಮಾರ್ಕೆಟ್ ಅಲ್ಲಿ ಇನ್ನ ಡಿಫ್ರೆಂಟ್ ಆಗುತ್ತೆ. ಇದು ಹೊಸ ಸಿಸ್ಟಮ್ ಆಗಿರೋದ್ರಿಂದ ನಾನು ನಿಮ್ಗೆ ಹಿಂಗೆ ಎಕ್ಸ್ಪ್ಲೇನ್ ಮಾಡಿ ತೋರಿಸ್ತಾ ಇದ್ದೀನಿ. ಇದರಲ್ಲಿ ನನಗೆ 33,000 ತನಕ ಡ್ರಾಡೌನ್ ಆಗಿದೆ. ಮೀನ್ಸ್ ಇದು ಡಿಫ್ರೆಂಟ್ ಮೀನ್ಸ್ 4 ಲಾಟ್ ಕ್ಯಾಲ್ಕುಲೇಷನ್ಸ್. ಓಕೆ, ನೋಡೋಣ. 39% ಇಟ್ಟಿದ್ರು. 28% ಆಸ್ ಆಫ್ ನೋ ನನ್ನ ಪ್ರಾಫಿಟ್ ನನ್ನ ಕ್ಯಾಪಿಟಲ್ ಮೇಲೆ. ಇದು ಈಕ್ವಿಟಿ ಕರ್ವ್ ಎಲ್ಲ ಹೋಗುತ್ತೆ, ನೋಡೋಣ. ಸದ್ಯಕ್ಕಂತೂ ನೀವು ಜಸ್ಟ್ ಇಮ್ಯಾಜಿನ್ ಮಾಡಿ, ಯಾಕೆ ಪ್ರಾಫಿಟ್ ಬರಲ್ಲ ಅಂತ ಯೋಚನೆ ಮಾಡ್ತಿರ್ತೀರಲ್ಲ. ನೋಡಿ, ಯೂಶಲಿ ಕನ್ಸಾಲಿಡೇಷನ್ಸ್ ಅಲ್ಲಿ ನಾವು ಸಿಕ್ಕಾಪಟ್ಟೆ ಎಂಟ್ರೀಸ್ ತಗೊಂತೀವಿ. ಬ್ಯಾಕ್ ಟು ಬ್ಯಾಕ್ ಎಂಟ್ರೀಸ್ ತಗೊಂಡಾದಾಗ ನಾವು ಸ್ಟಕ್ ಆಗ್ತೀವಿ. ಒಂದು ದಿನಕ್ಕೆ 1 or 2 ಎಂಟ್ರೀಸ್ ಮೀನ್ಸ್ 3-4 ಎಂಟ್ರೀಸ್ ಆಗುತ್ತೆ. ನನಗೂ 4 ಎಂಟ್ರೀಸ್ ಆಗುತ್ತೆ. ನೋಡಿ, ಇವತ್ತು ಫುಲ್ ಡೇ ನಾನು ಒಂದೇ ಎಂಟ್ರಿ ತಗೊಂಡಿರೋದು. ಮಲ್ಟಿಪಲ್ ಬ್ರೇಕ್ಔಟ್ಸ್ ಮೂವ್ಮೆಂಟ್ ಟ್ರೈ ಮಾಡ್ತು, ಬಟ್ ಬ್ರೇಕ್ಔಟ್ಸ್ ಯಾವುದು ಕೊಡ್ಲಿಲ್ಲ. ಸೊ ಫುಲ್ ಡೇ ಒಂದು ಬ್ರೇಕ್ಔಟ್ ಸಿಕ್ತು, ಅದಾದ್ಮೇಲೆ ನನಗೆ ಬ್ರೇಕ್ಔಟೇ ಸಿಕ್ಕಿಲ್ಲ. ಸೊ ನಿನ್ನೆ ಒಂದು ಬ್ರೇಕ್ಔಟ್ ಸಿಕ್ತು, ಮಿನಿಮಲ್ ಲಾಸ್ ಅಲ್ಲಿ ಇದ್ದೆ. ಮೊನ್ನೆ 2 ಬ್ರೇಕ್ಔಟ್ ಸಿಕ್ತು, 2 ಬ್ರೇಕ್ಔಟ್ ಫೇಲ್ಯೂರ್ ಆಯ್ತು. ಸೊ ನಾವು ಒಂದು ಲಿಮಿಟೇಷನ್ ನೋಡಿ, ನಾನು ಮೊನ್ನೆ ಒಂದು 10 ಟ್ರೇಡ್ ತಗೊಂಡಿದ್ದಿದ್ರೆ ಆಬ್ವಿಯಸ್ಲಿ ನಾನು ಸ್ಟಕ್ ಆಗಿರ್ತಿದ್ದೆ. 10 ಟ್ರೇಡ್ ಅನ್ಕೊಂಡ್ರೆ 500 ಪಾಯಿಂಟ್ಸ್
ಸೊ 100 ಪಾಯಿಂಟ್ಸ್ ಲೂಸ್ ಆಗೋದಕ್ಕಿಂತ 500 ಪಾಯಿಂಟ್ಸ್ ತುಂಬಾ ಯೂಜ್. ಸೊ ಓವರ್ ಟ್ರೇಡಿಂಗ್ ಮಾಡಬೇಡಿ, ಸಿಂಪಲ್ ಆಗಿ ಟ್ರೇಡಿಂಗ್ ಇಟ್ಕೊಳ್ಳಿ. ಅಲ್ಲಿವರೆಗೂ ನೋಡೋಣ. ಮನಿ ಮ್ಯಾನೇಜ್ಮೆಂಟ್ ಇಸ್ ಟೂ ಮಚ್ ಇಂಪಾರ್ಟೆಂಟ್. ನಿಮ್ಮ ಹತ್ರ 50,000 ಕ್ಯಾಪಿಟಲ್ ಇದ್ರೆ ನೀವು ಒನ್ ಡೇ ಟ್ರೇಡಲ್ಲಿ ಮಿನಿಮಮ್ 1% ಇಂದ ಮ್ಯಾಕ್ಸಿಮಮ್ ವರ್ಸ್ಟ್ ಕೇಸ್ 3%, 3%ಗಿಂತ ಜಾಸ್ತಿ ನೀವು ಕ್ಯಾಪಿಟಲ್ ರಿಸ್ಕ್ ಇಡಬಾರ್ದು. ಸೊ 1% ಅಂದರೆ 500 ರುಪೀಸ್, 3% ಅಂದರೆ 1,500 ರುಪೀಸ್. ನಾನು 1,250 ರುಪೀಸ್ ಇರ್ತೀನಿ. ಅದು ವಿತ್ ಟ್ರೈಲಿಂಗ್ ಆಗಿ ಇನ್ನು ಕಂಟ್ರೋಲ್ ಬರೋದು. ಸೊ ನೀವು ಸಿಸ್ಟಮ್ ಡಿಸೈನ್ ಮಾಡ್ಬೇಕಂದ್ರೆ ಆಬ್ವಿಯಸ್ಲಿ ಟ್ರೈಲಿಂಗ್ ಇಟ್ಕೊಳ್ಳಿ, ಇಲ್ಲ ನಿಮ್ದು ಕ್ಯಾಪಿಟಲ್ ರೈಸ್ ಮಾಡ್ಕೊಳ್ಳಿ, 1 lakh ಮಾಡ್ಕೊಳ್ಳಿ, 1,000 ರಿಸ್ಕ್ ಇಟ್ಕೊಳ್ಳಿ. 40 ಪಾಯಿಂಟ್ಸ್ ಟಾಪ್ ಲಾಸ್ ಬ್ಯಾಂಕ್ ನಿಫ್ಟಿಗೆ 40 ಪಾಯಿಂಟ್ಸ್ ಸಫಿಶಿಯೆಂಟ್. 40 ಪಾಯಿಂಟ್ಸ್ ಇದ್ರೆ ಆರಾಮಾಗಿ ನೀವು ಟ್ರೇಡ್ ಮಾಡ್ಬೋದು. ಸೊ ನಮ್ದು ರಿಸ್ಕ್ ಯಾವಾಗಲೂ ಕರೆಕ್ಟ್ ಆಗಿರ್ಬೇಕು. ಮಾರ್ಕೆಟ್ ಅಂತೂ ನಮ್ ಫೇವರ್ ಹೋಗುತ್ತೆ ಹೋಗಲ್ಲ, ಯಾರು ಹೇಳಕ್ಕಾಗೋದಿಲ್ಲ. ಯಾವತ್ತು ನಾಳೆ ಏನಾಗುತ್ತೆ ಅಂತ ಯಾರು ಪ್ರಿಡಿಕ್ಟ್ ಮಾಡಕ್ಕಾಗಲ್ಲ. ಎಂತ ಎಕ್ಸ್ಪರ್ಟ್ ಆದ್ರೂ ಈ ರೇಂಜ್ ಇಂದ ಈ ರೇಂಜ್ ಹೋಗಿ ನಿಲ್ಲುತ್ತೆ ಅಂತ ಯಾವ ದೊಡ್ಡ ಟ್ರೇಡರ್ಗಳು ಹೇಳಕ್ಕಾಗೋದಿಲ್ಲ. ನೋಡಿ, ಇಲ್ಲಿ ಕನ್ಸೋಲಿಡೇಷನ್ ಆಯ್ತು, ಇಲ್ಲಿ ಬ್ರೇಕ್ಔಟ್ ಆಯ್ತು, ಹಿಂಗೆ ಬ್ರೇಕ್ಔಟ್ ಆಗ್ತದೆ ನಾಳೆ ಅಂತ ನೀವು ಎಲ್ಲ ಯೂಟ್ಯೂಬ್ ಚಾನೆಲ್ ನೋಡಿ ಯಾರು ಹೇಳೋಕ್ಕಾಗಿರ್ದಿರಲ್ಲ. ಇಷ್ಟು ದೊಡ್ಡ ಫಾಲ್ ಆಗುತ್ತೆ ಅಂತ ಯಾರು ಎಕ್ಸ್ಪೆಕ್ಟ್ ಮಾಡಿರಲ್ಲ. ಯಾಕಂದ್ರೆ ಮಾರ್ಕೆಟ್ ಡಿಸಿಷನ್ ತಗೊಳುತ್ತೆ. ಮಾರ್ಕೆಟ್ ಡಿಸಿಷನ್ ನಾವು ಫಾಲೋ ಮಾಡ್ಕೊಂಡು ಹೋಗ್ತಾ ಇರ್ಬೇಕು. ನಾವು ಲಾಂಗರ್ ರನ್ ಫಾಲೋ ಮಾಡಬೇಕು ಅಂದ್ರೆ ನಾವು ಜಾಸ್ತಿ, ಇವಾಗ ನೀವು ಲಾಂಗರ್ ಜರ್ನಿ, ಇವಾಗ ಲದ್ದಾಖ್ ಹೋಗ್ಬೇಕಂದ್ರೆ ನಿಮ್ಮ ಹತ್ರ ಯೂಜ್ ಪೆಟ್ರೋಲ್ ಇರ್ಬೇಕು. ಪೆಟ್ರೋಲ್ ಬಂಕ್ಗಳೇ ಇಲ್ಲ ಅಂದ್ರೆ ನೀವು ಒಂದು ಟ್ಯಾಂಕರೇ ತಗೊಂಡು ಹೋಗ್ಬೇಕು. ಸೊ ನೀವು ಟ್ಯಾಂಕರ್, ಜಸ್ಟ್ ಅನ್ ಎಕ್ಸಾಂಪಲ್, ಟ್ಯಾಂಕರ್ ತಗೊಂಡು ಹೋಗಕ್ಕಾಗಲ್ಲ, ಬಟ್ ಸ್ಟಿಲ್ ಏನಂದ್ರೆ 2 ಕ್ಯಾನ್ ಆದ್ರೂ ತಗೊಂಡು ಹೋಗ್ಬೋದಲ್ವಾ. ಸೊ 2 ಕ್ಯಾನ್ ತಗೊಂಡೋದ್ರೆ ನಿಮ್ ಲಿಮಿಟೇಷನ್ಸ್. ಲದ್ದಾಖ್ ಹೋಗುವವರೆಗೂ ನೀವು ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ಲದ್ದಾಖ್ ಹೋಗ್ತೇನೆ, ಇಲ್ಲೆಲ್ಲೂ ಬಂಕ್ ಇಲ್ಲ ಹಾಗೆ ಹೀಗೆ ಅಂತ ಹೋದ್ರೆ ಖಂಡಿತ ಆಗೋದಿಲ್ಲ. ಎಲ್ಲೋ ಒಂದ್ ಕಡೆ ಬ್ರೇಕ್ ಡೌನ್ ಆಗುತ್ತೆ. ಅಷ್ಟು ದೂರದಿಂದ ನಡ್ಕೊಂಡ್ ಬರ್ಬೇಕಾಗುತ್ತೆ. ಸೊ ಗಾಡಿಲಿ ಹೋಗೋದು ಈಸಿ, ನಡ್ಕೊಂಡ್ ಬರೋದು ಮತ್ತೆ ಕಷ್ಟ. ಹಂಗೇನೆ ಒಂದು ಸತಿ ನೀವು ಅಕೌಂಟ್ ಬ್ಲೋ ಮಾಡ್ಕೊಂಡ್ರಿ ಅನ್ಕೊಳ್ಳಿ, 10 ಲಕ್ಷ 15 ಲಕ್ಷ ಲಾಸ್ ಮಾಡ್ಕೊಂಡ್ರಿ ಅಂದ್ರೆ ಮತ್ತೆ ಅದನ್ನ ರಿಕವರಿ ಮಾಡ್ಕೊಳ್ಳೋದಿದೆಯಲ್ಲ ತುಂಬಾ ಕಷ್ಟ. ಲಾಜಿಕಲ್ ವೇಲಿ ತುಂಬಾ ಕಷ್ಟ. ಈಗ ನೀವು ಅಗ್ರೆಷನ್ ಹೊಸದಾಗಿ ಎಂಟ್ರಿ ಮಾಡಿರ್ತೀರ, 1,000-2,000 ಕ್ವಾಂಟಿಟಿ ಆಪ್ಷನ್ ಬೈಯಿಂಗ್ ಆಗ್ತಾ ಇರ್ತಾರೆ, ನಿಮ್ಗೆ ಗೊತ್ತೇ ಇರಲ್ಲ. ಬಟ್ ಗ್ರಾಜುಯಲಿ ನೀವು ಅದನ್ನ ರಿಕವರಿ ಮಾಡೋದು ತುಂಬಾ ಕಷ್ಟ ಇದೆ. ಯಾಕಂದ್ರೆ ನೀವು 1,000-2,000 ಕ್ವಾಂಟಿಟಿ ಆಗ್ತದೆ. ಬಟ್ ರಿಸ್ಕ್ ಮ್ಯಾನೇಜ್ಮೆಂಟ್ ಪಾಯಿಂಟ್ ಆಫ್ ವ್ಯೂ ಹೋದ್ರೆ ನೀವು 2,000 ಕ್ವಾಂಟಿಟಿ ಹಾಕ್ಬೇಕು ಅಂದ್ರೆ ನಿಮ್ಮ ಹತ್ರ ಒಂದು ಮಿನಿಮಮ್ ಆದ್ರೂ ಒಂದು 50 ಲಕ್ಷ 70 ಲಕ್ಷ ನಾರ ಇರ್ಬೇಕು. ಬಟ್ 2 ಲಕ್ಷ 5 ಲಕ್ಷ ಇಟ್ಕೊಂಡು ನಾವು 1,000 ಕ್ವಾಂಟಿಟಿ 2,000 ಕ್ವಾಂಟಿಟಿ ಟ್ರೇಡ್ ಮಾಡ್ಬಿಡ್ತೀವಿ. ಸೊ ಆ ಮಿಸ್ಟೇಕ್ ಮಾಡ್ಕೊಂಬೇಡಿ. ನೀವೆಲ್ಲ ಲರ್ನಿಂಗ್ ಎಲ್ಲ ಮಾಡಿದ್ರಲ್ಲದೆ ನೀವು 20 ಲಕ್ಷ ಲಾಸ್ ಮಾಡ್ಕೊಂಡಿದ್ರೆ ನೀವು ಅದನ್ನ ತೆಗಿಬೇಕಂದ್ರೆ ಮತ್ತೆ ಒಂದು 30-40 ಲಕ್ಷ ಇಟ್ಕೊಂಡೇ ಬರ್ಬೇಕು. ಸೊ ಗೊತ್ತಾಗೋದಿಲ್ಲ ಮಾರ್ಕೆಟ್ ಅಲ್ಲಿ 2 ಲಕ್ಷ 3 ಲಕ್ಷ ಕಳೆಯೋದಂತೂ ಗೊತ್ತೇ ಆಗೋದಿಲ್ಲ. ಆದಷ್ಟು ನೀವು ಓವರ್ ಟ್ರೇಡಿಂಗ್ ಅವಾಯ್ಡ್ ಮಾಡಿ, ಮತ್ತೆ ಲಾಜಿಕ್ ಆಗಿ ಎಷ್ಟು ರಿಸ್ಕ್ ಇಡಬೇಕು ನಿಮ್ಗೆ ಒಂದು ಟ್ರೇಡ್ಗೆ ಅದನ್ನ ಇಟ್ಕೊಳ್ಳಿ. ಯಾಕಂದ್ರೆ ಮಾರ್ಕೆಟ್ ಅಂತ ಪ್ರಾಬಬಿಲಿಟಿ ಯಾವ ಸೈಡ್ ಹೋಗುತ್ತೆ ಅನ್ನೋದು ಯಾರಿಗೂ ಗೊತ್ತಿರಲ್ಲ. ಸೊ ನೀವು ಪಕ್ಕಾ ಪ್ರಿಡಿಕ್ಟ್ ಮಾಡ್ತೀರಾ ಅನ್ನೋದು ಯಾರಿಗೂ ಗ್ಯಾರಂಟಿ ಇಲ್ಲ. ನೀವು ಅಷ್ಟು ಎಕ್ಸ್ಪರ್ಟ್ ಆಗಿದ್ರೆ ಆಬ್ವಿಯಸ್ಲಿ ನೀವು ನನ್ನ ವಿಡಿಯೋನೇ ನೋಡ್ತಾ ಇರಲ್ಲ. ಸೊ ನೀವು ಆದಷ್ಟು ಮನಿ ಮ್ಯಾನೇಜ್ಮೆಂಟ್ ಜೊತೆ ಸಿಂಕ್ ಅಲ್ಲಿರಿ. ಸೊ 1 ಕಾಯಿನ್ ಹೋಯ್ತು ಅಂದ್ರೆ ನೀವು ಟೆನ್ಷನ್ ಮಾಡ್ಕೊಳಕ್ಕಾಗಲ್ಲ. 50-60 ಕಾಯಿನ್ಸ್ ಹೋಯ್ತು ಅಂದ್ರೆ ನಿಮ್ಮ ಹತ್ರ ಇರೋ 100 ಕಾಯಿನ್ಸ್ ಅಲ್ಲಿ ಆಬ್ವಿಯಸ್ಲಿ ನೀವು ಪ್ಯಾನಿಕ್ ಆಗಿ ಹೋಗ್ಬಿಡ್ತೀರಾ. 1 ಶಾಟ್ ಅಲ್ಲಿ 50-60 ಕಾಯಿನ್ಸ್ ಬಿಡ್ ಮಾಡಬೇಡಿ. ನಿಮ್ಮ ಹತ್ರ 100 ಕಾಯಿನ್ಸ್ ಇದೆ. ಸೊ ಯಾವಾಗಲೂ ಒಂದು ಕಾಯಿನ್ ಸ್ಟೆಪ್ ಬೈ ಸ್ಟೆಪ್ ಪ್ರೋಸೆಸ್, ಒಂದೊಂದು ಸ್ಟೆಪ್ಸ್ ಇಂದಾನೆ ನಾವು ಮೇಲಕ್ಕೆ ಬೆಳೆಯೋಕ್ಕಾಗೋದು. ನೀವು ಒಂದೇ ಸತಿ ಚಾಮುಂಡಿ ಬೆಟ್ಟನ ಮೇಲಕ್ಕೆ ಹಾರಕ್ಕಾಗೋದಿಲ್ಲ. ಸೊ ಸ್ಲೋ ಅಂಡ್ ಸ್ಟಡಿ ವಿಲ್ ವಿನ್ ದ ರೇಸ್. ಸೊ ಅದನ್ನ ಫಾಲೋ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ. ಆದಷ್ಟು ಹೊಸ ವಿಷಯಗಳನ್ನ ಲರ್ನಿಂಗ್ಸ್ ಕಲಿಯೋಕ್ಕೆ ಸ್ಟಾರ್ಟ್ ಮಾಡಿ. ಟ್ರೇಡ್ ಮಾಡಕ್ ಶುರು ಮಾಡಬೇಡಿ ಆಲ್ ಆಫ್ ಸಡನ್. ಎಲ್ಲ ಟೆಸ್ಟಿಂಗ್ ಮಾಡಿ, ಬ್ಯಾಕ್ ಟೆಸ್ಟಿಂಗ್, ಫ್ರಂಟ್ ಟೆಸ್ಟಿಂಗ್, ಅನಾಲಿಸಿಸ್ ಮಾಡಿ, ಚಾರ್ಟ್ ಅನಾಲಿಸಿಸ್ ಮಾಡಿ, ಪ್ರತಿಯೊಂದನ್ನು ಮಾಡಿಬಿಟ್ಟು ನೀವು ನೆಕ್ಸ್ಟ್ ಟ್ರೇಡಿಂಗ್ ಹೋಗಿ, ಪೇಪರ್ ಟ್ರೇಡಿಂಗ್ ಎಲ್ಲಾನು ಮಾಡಿಕೊಂಡು ಫೈನಲ್ ಆಗಿ ಹೋಗಿ ಟ್ರೇಡಿಂಗ್ಗೆ. ಡೈರೆಕ್ಟ್ ಆಗಿ ಜಂಪ್ ಆಗಕ್ಕೆ ಹೋಗಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್. ಸಿಗೋಣ ನಾಳೆ. ಸಾರಿ, ನಾಳೆ ಇಲ್ಲ, ನಾಳೆ ನಾನು ಫ್ರೈಡೆ ಟ್ರೇಡ್ ಮಾಡೋದಿಲ್ಲ, ಮಂಡೇ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್ ಬಾಯ್.